ಹಾಯ್ ಎಲ್ರಿಗೂ 5 ಮಿನಿಟ್ಸ್ದ ವಿಜ್ಞಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಸರಿ, ಟೈಮ್ ಮೆಷಿನ್ ಹತ್ತಿ ನಾವು ನೇರವಾಗಿ ಹೋಗ್ತಾ ಇರೋದು 1966ಕ್ಕೆ. ಆ ಸಮಯದಲ್ಲಿ ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕ ಸೋಲಿನ ಸುಳಿಯಲ್ಲಿತ್ತು ಮತ್ತು ಅವರಿಗೆ ತಕ್ಷಣ ಒಂದು ತರಹದ ಮಾಸ್ಟರ್ ಪ್ಲಾನ್ ಬೇಕಿತ್ತು. ಆಗ ಪಣಕ್ಕಿಟ್ಟಿದ್ದು ಕೇಳಿದ್ರೆ ಶಾಕ್ ಆಗತ್ತೆ, ಬರೋಬ್ಬರಿ 3 ಲಕ್ಷ ಜೀವಗಳು. ಅಷ್ಟಕ್ಕೂ ಅವರು ಕೇಳಿಕೊಂಡ ಪ್ರಶ್ನೆ ಒಂದೇ: ಮನುಷ್ಯರ ಐಕ್ಯೂನ ನಿಜವಾಗ್ಲೂ ಹೆಚ್ಚಿಸಕ್ ಸಾಧ್ಯನಾ? ಸೊ ಈ ಇಡೀ ಪ್ಲಾನ್ನ ಕೇಂದ್ರ ಬಿಂದು ಆಗಿದ್ದವರು ಅಂದಿನ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ರಾಬರ್ಟ್ ಮೆಕ್ನಮಾರ. ಅವರ ಮುಂದೆ ಇದ್ದಿದ್ದು ಎರಡೇ ದಾರಿಗಳು. ಒಂದು, ಯುದ್ಧವನ್ನು ನಿಲ್ಲಿಸಿ ರಾಜಕೀಯವಾಗಿ ಮುಗಿದು ಹೋಗೋದು, ಇಲ್ಲ ಅಂದ್ರೆ ಯಾರೂ ಊಹಿಸದ ತುಂಬನೇ ಅಪಾಯಕಾರಿಯಾದ ಒಂದು ಪ್ರಯೋಗವನ್ನು ಶುರು ಮಾಡೋದು. ಅಂಡ್ ಗೆಸ್ ವಾಟ್, ಮೆಕ್ನಮಾರ ಎರಡನೇ ದಾರಿಯನ್ನೇ ಆರಿಸ್ಕೊಂಡ್ರು. ಅವರು ಸೇನೆಯ ನೇಮಕಾತಿ ನಿಯಮಗಳನ್ನೇ ಬುಡಮೇಲು ಮಾಡಿದ್ರು. ಅಲ್ಲಿಯವರೆಗೂ ಯುದ್ಧಕ್ಕೆ ಅಯೋಗ್ಯೋರ್ ಅಂತ ಪರಿಗಣಿಸಲಾಗಿದ್ದ ಯುವಕರನ್ನು ಸೇನೆಗೆ ಸೇರಿಸ್ಕೊಂಡ್ರು. ಅವರನ್ನೇ ಕ್ಯಾಟಗರಿ 4 ಮತ್ತು 5 ಸೈನಿಕರು ಅಂತ ಕರೆಯಲಾಗುತ್ತಿತ್ತು. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಅಮೆರಿಕನ್ ಸೇನೆಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಯುದ್ಧದಂತಹ ಭಯಾನಕ ಒತ್ತಡದಲ್ಲಿ ಹೆಚ್ಚು ಐಕ್ಯೂ ಇರೋದು ಬದುಕುಳಿಯೋಕೆ ತುಂಬಾನೇ ಮುಖ್ಯ ಅಂತ. ಆದರೆ ಫೋರ್ಡ್ ಮೋಟಾರ್ ಕಂಪನಿಯ ಮಾಜಿ ಎಕ್ಸಿಕ್ಯೂಟಿವ್ ಆಗಿದ್ದ ಮೆಕ್ನಮಾರ ಅವರ ತರ್ಕವೇ ಬೇರೆ ಇತ್ತು. ಅವರು ಯುದ್ಧಭೂಮಿಯನ್ನ ಮನುಷ್ಯರು ಹೋರಾಡುವ ಜಾಗ ಅಂತ ನೋಡ್ಲೇ ಇಲ್ಲ. ಬದಲಿಗೆ ಅದೊಂದು ದೈತ್ಯ ಕಾರ್ಖಾನೆ, ಒಂದು ಫ್ಯಾಕ್ಟ್ರಿ ಅಂತ ಅನ್ಕೊಂಡಿದ್ರು. ಅಲ್ಲಿ ಎಲ್ಲವನ್ನೂ ಸರಿಪಡಿಸಿ ಎಫಿಷಿಯನ್ಸಿ ಹೆಚ್ಚಿಸಬೇಕು ಅಷ್ಟೇ. ಅವರ ಐಡಿಯಾ ತುಂಬನೇ ಸರಳವಾಗಿತ್ತು ಆಕ್ಚುಲಿ. ಅವರ ಪ್ರಕಾರ ಎಲ್ಲಾ ಸ್ಟ್ರಾಟಜಿಕ್ ನಿರ್ಧಾರಗಳನ್ನ ಹೈ ಐಕ್ಯೂ ಅಧಿಕಾರಿಗಳು ತಗೊಳ್ತಾರೆ. ಅವರು ಮೆದುಳು ಇದ್ದ ಹಾಗೆ. ಇನ್ನು ಕಡಿಮೆ ಐಕ್ಯೂ ಸೈನಿಕರು ಅಸೆಂಬ್ಲಿ ಲೈನಲ್ಲಿ ಕೆಲಸ ಮಾಡೋರ ಹಾಗೆ, ಸುಮ್ಮನೆ ಆದೇಶಗಳನ್ನ ಪಾಲಿಸಿದ್ರೆ ಸಾಕು. ಇವರು ಕೈಗಳು. ಯೋಚಿಸಿ ನೋಡಿ, ಮೆಕ್ಡೊನಾಲ್ಡ್ಸ್ನಲ್ಲಿ ಹೇಗೆ ಯಾವುದೇ ಅನುಭವ ಇಲ್ಲದಿದ್ದರೂ ಅಲ್ಲಿನ ನಿಯಮಗಳನ್ನ ಪಾಲಿಸಿ ಪರ್ಫೆಕ್ಟ್ ಬರ್ಗರ್ ಮಾಡ್ಬೋದು ಅಲ್ವಾ? ಅದೇ ರೀತಿ ಯುದ್ಧವನ್ನೂ ಕೂಡ ಸಿಂಪಲ್ ಸ್ಟೆಪ್ಸ್ಗಳಾಗಿ ವಿಂಗಡಿಸ್ಬೋದು ಅನ್ನೋದು ಅವರ ನಂಬಿಕೆಯಾಗಿತ್ತು. ಆದರೆ ಇದನ್ನ ಜನರ ಮುಂದೆ ಅವರು ಬೇರೆ ರೀತಿನೇ ಪ್ರೆಸೆಂಟ್ ಮಾಡಿದ್ರು. ಈ ಇಡೀ ಪ್ರಾಜೆಕ್ಟ್ ಒಂದು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮ. ಸೈನಿಕರಿಗೆ ಟ್ರೈನಿಂಗ್ ಕೊಟ್ಟು ಅವರ ಐಕ್ಯೂ ಹೆಚ್ಚಿಸಿ ಅವರ ಜೀವನವನ್ನೇ ಬದಲಾಯಿಸ್ತೇವೆ ಅಂತ ಹೇಳಿದ್ರು. ಇದಕ್ಕೆ ಸಾಕ್ಷಿಯಾಗಿ ಅವರು 1964ರ ಒಂದು ಇಲಿಗಲ ಪ್ರಯೋಗವನ್ನ ಉದಾಹರಿಸಿದ್ರು. ಆ ಪ್ರಯೋಗದಲ್ಲಿ ಕಷ್ಟಕರವಾದ ವಾತಾವರಣದಲ್ಲಿಟ್ಟ ಇಲಿಗಳ ಮಿದುಳು ಹೆಚ್ಚು ಚುರುಕಾಗಿತ್ತು. ಅವರ ವಾದ ಸಿಂಪಲ್: ಇಲಿಗಳ ಮಿದುಳು ಇಂಪ್ರೂವ್ ಆಗಬಹುದಾದ್ರೆ ಮನುಷ್ಯರದು ಯಾಕಾಗ್ಬಾರ್ದು? ಮೆಕ್ನಮಾರ ಯಾಕೆ ಹೇಗೆ ಯೋಚಿಸಿದ್ರು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಐಕ್ಯೂ ಪರೀಕ್ಷೆಯ ಒಂದು ಡಾರ್ಕ್ ಹಿಸ್ಟ್ರಿಯನ್ನು ನೋಡಲೇಬೇಕು. ಇದು ಮಕ್ಕಳಿಗೆ ಸಹಾಯ ಮಾಡುವ ಒಂದು ಟೂಲ್ ಆಗಿ ಹುಟ್ಟಿ ಜನರನ್ನು ವಿಂಗಡಿಸುವ ಒಂದು ಅಸ್ತ್ರವಾಗಿ ಬದಲಾದ ಕತೆ ಇದು. ನೋಡಿ, 1905ರಲ್ಲಿ ಆಲ್ಫ್ರೆಡ್ ಬಿನೆಟ್ ಅನ್ನೋರು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡಬೇಕು ಅಂತ ಒಂದು ಟೆಸ್ಟ್ ಶುರು ಮಾಡಿದ್ರು. ಒಳ್ಳೆ ಉದ್ದೇಶ. ಆದರೆ ಈ ಪರೀಕ್ಷೆ ಅಮೆರಿಕಾಗೆ ತಲುಪಿದಾಗ ಅದರ ಕಥೆಯೇ ಬದಲಾಯಿತು. ಗೊಡಾರ್ಡ್ ಮತ್ತು ಟರ್ಮನ್ನಂತಹ ಸೈಕಾಲಜಿಸ್ಟ್ಗಳು ಇದನ್ನು ಬದಲಾಯಿಸಲಾಗದ, ಹುಟ್ಟಿನಿಂದ ಬಂದ ಬುದ್ಧಿಮತ್ತೆ ಒಂದು ಪರ್ಮನೆಂಟ್ ಲೇಬಲ್ ಆಗಿ ಮಾಡಿಬಿಟ್ರು. ಈ ಸ್ಟ್ಯಾನ್ಫರ್ಡ್ ಬಿನೆಟ್ ಟೆಸ್ಟ್ ಬುದ್ಧಿವಂತಿಕೆನೇ ಕೇವಲ 1 ನಂಬರ್ಗೆ ಇಳಿಸ್ಬಿಡ್ತು. ಮತ್ತು ಯಾವಾಗ ಒಂದು ವಿಷಯ ನಂಬರ್ ಆಗುತ್ತೋ ಅದನ್ನು ದೊಡ್ಡ ದೊಡ್ಡ ಸಂಸ್ಥೆಗಳು ಸುಲಭವಾಗಿ ಬಳಸ್ಕೊಳ್ಳಿ ಶುರು ಮಾಡ್ತವೆ. ಯಾಕಂದ್ರೆ ಅದು ಪ್ರೆಡಿಕ್ಟಬಲ್ ಅಲ್ವಾ? ಈ ನಂಬರ್ಗಳ ಮೇಲಿನ ಹುಚ್ಚು ಎಂಥ ಭಯಾನಕ ದುರಂತಕ್ಕೆ ಕಾರಣವಾಯಿತು ಅಂದ್ರೆ, ಕಡಿಮೆ ಐಕ್ಯೂ ಇದೆ ಅನ್ನೋ ಒಂದೇ ಕಾರಣಕ್ಕೆ ಕಾನೂನುಬದ್ಧವಾಗಿ 70,000 ಅಮೆರಿಕನ್ನರು, 60,000 ಸ್ವೀಡನ್ನರು ಮತ್ತು ಬರೋಬ್ಬರಿ 4 ಲಕ್ಷ ಜರ್ಮನ್ನರನ್ನು ಬಲವಂತವಾಗಿ ಸಂತಾನಹರಣ ಅಂದ್ರೆ ಫೋರ್ಸ್ಡ್ ಸ್ಟೆರಿಲೈಸೇಷನ್ ಮಾಡಲಾಯಿತು. ಹಾಗಿದ್ರೆ ಈ ಅಪಾಯಕಾರಿ ಐಕ್ಯೂ ಪ್ರಯೋಗದ ರಿಸಲ್ಟ್ ಏನಾಯಿತು? ಸರ್ಕಾರ ಎಲ್ಲ ಡೇಟಾವನ್ನು ಮುಚ್ಚಿಹಾಕಲು ತುಂಬಾನೇ ಪ್ರಯತ್ನ ಪಡಿತು. ಆದರೆ ಪೆಂಟಗೋನ್ ಪೇಪರ್ಸ್ ಅನ್ನೋ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಲೀಕ್ ಆದಾಗ ನಿಜವಾದ ಸತ್ಯ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು. ಅವಿನಾಶಕಾರಿ ಡೇಟಾವನ್ನು ನೋಡೋಕ್ಕಿಂತ ಮೊದಲು ಈ ಪ್ರಶ್ನೆಯನ್ನೊಮ್ಮೆ ನೋಡೋಣ. ಇದು ನಿಜಕ್ಕೂ ಶಾಕಿಂಗ್. ಪ್ರಾಜೆಕ್ಟ್ 1,00,000 ಸಹುದಾನಲ್ಲಿ ಇದ್ದ ಸೈನಿಕರು ಯುದ್ಧದಲ್ಲಿ ಸಾಯುವ ಸಾಧ್ಯತೆ ಬೇರೆ ಸೈನಿಕರಿಗೆ ಹೋಲಿಸಿದ್ರೆ 3 ಪಟ್ಟು ಹೆಚ್ಚಾಗಿತ್ತು. 3 ಟೈಮ್ಸ್ ಮೋರ್. ಇದು ಅಷ್ಟಕ್ಕೆ ನಿಲ್ಲಿಲ್ಲ. ಮೆಕ್ನಮಾರ ಏನ್ ಹೇಳಿದ್ರೋ ಅದಕ್ಕೆ ಪೂರ್ತಿ ಉಲ್ಟಾ ಆಯಿತು. ಈ ಸೈನಿಕರಲ್ಲಿ ಮಾನಸಿಕ ಆಘಾತ ಅಂದ್ರೆ PTSD ಪ್ರಕರಣಗಳು 3ರಿಂದ 5 ಪಟ್ಟು ಹೆಚ್ಚಾಗಿದ್ವು. ತಮ್ಮವರೇ ಆದ ಸೈನಿಕರ ಮೇಲೆ ಗುಂಡು ಹಾರಿಸುವ ಘಟನೆಗಳು ಡಬಲ್ ಆಗಿದ್ವು. ಮತ್ತು ಯುದ್ಧದ ನಂತರ ಅವರ ಜೀವನ ಸಂಪೂರ್ಣವಾಗಿ ನಾಶವಾಗಿತ್ತು. ಕೆಲಸವಿಲ್ಲ, ಹಣವಿಲ್ಲ. ಅಷ್ಟಕ್ಕೂ ಅವರ ಐಕ್ಯೂ ಹೆಚ್ಚಾಗಿದ್ದಕ್ಕೆ ಒಂದೇ ಒಂದು ಸಾಕ್ಷ್ಯವೂ ಸಿಗಲಿಲ್ಲ. 0. ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣನೂ ಇದೆ.
ಯುದ್ಧದಂತಹ ಜೀವನ್ಮರಣದ ಒತ್ತಡದಲ್ಲಿ ನಮ್ಮ ಮಿದುಳು ಬೇರೆ ರೀತಿ ಕೆಲಸ ಮಾಡುತ್ತೆ. ಅದರಲ್ಲೂ ಕಡಿಮೆ ಬೇಸ್ಲೈನ್ ಇದ್ದಾಗ ಈ ಸೈನಿಕರ ವರ್ಕಿಂಗ್ ಮೆಮರಿ ಕುಗ್ಗಿ ಹೋಗುತ್ತಿತ್ತು. ಕಾಂಪ್ಲೆಕ್ಸ್ ಆಗಿ ಯೋಚಿಸುವ ಸಾಮರ್ಥ್ಯವೇ ಶಟ್ ಡೌನ್ ಆಗ್ತಿತ್ತು. ಸೊ ಈ ಪ್ರಯೋಗದ ಸೋಲು ನಮ್ಮುಂದೆ ಒಂದು ದೊಡ್ಡ ಪ್ರಶ್ನೆ ನೀಡುತ್ತೆ. ಹಾಗಿದ್ರೆ ಐಕ್ಯೂ ಅಂದ್ರೆ ನಿಜವಾಗ್ಲೂ ಏನು? ಅದರ ಲಿಮಿಟ್ಸ್ ಏನು? ಈ ಕಥೆ ಕೇಳಿ. ಲೂಯಿಸ್ ಟರ್ಮನ್ ಅಂತ ಒಬ್ಬರು 60 ವರ್ಷಗಳ ಕಾಲ ಒಂದು ಸ್ಟಡಿ ಮಾಡಿದ್ರು. ಅವರು 1500ಕ್ಕೂ ಹೆಚ್ಚು ಹೈ ಐಕ್ಯೂ ಜೀನಿಯಸ್ಗಳನ್ನ ಆಯ್ಕೆ ಮಾಡಿದ್ರು. ಅವರಲ್ಲಿ ಒಬ್ಬರೂ ನೊಬೆಲ್ ಪ್ರಶಸ್ತಿ ಗೆಲ್ಲಲಿಲ್ಲ. ಆದರೆ ಫನ್ನಿ ಪಾರ್ಟ್ ಏನಂದ್ರೆ, ಅವರ ಪರೀಕ್ಷೆಯಲ್ಲಿ ಕಡಿಮೆ ಸ್ಕೋರ್ ಬಂದಿದ್ದಕ್ಕೆ ರಿಜೆಕ್ಟ್ ಆಗಿದ್ದ ಇಬ್ರು, ವಿಲಿಯಂ ಶಾಕ್ಲಿ ಮತ್ತು ಲೂಯಿಸ್ ಆಲ್ವಾರೆಜ್, ಮುಂದೆ ನೊಬೆಲ್ ಪ್ರಶಸ್ತಿಗಳನ್ನ ಗೆದ್ರು. ಎಷ್ಟು ವಿಪರ್ಯಾಸ ಅಲ್ವಾ? ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ, ಐಕ್ಯೂಗೆ ಒಂದು ಸೀಲಿಂಗ್ ಎಫೆಕ್ಟ್ ಇದೆ. ಅಂದ್ರೆ ಸುಮಾರು 120 ಐಕ್ಯೂ ದಾಟಿದ ನಂತರ ಕೇವಲ ಹೆಚ್ಚು ಬ್ರೈನ್ ಪವರ್ ಇರೋದ್ರಿಂದ ರಿಯಲ್ ಲೈಫ್ನಲ್ಲಿ ದೊಡ್ಡ ಯಶಸ್ಸು ಸಿಗುತ್ತೆ ಅಂತ ಹೇಳೋಕೆ ಆಗಲ್ಲ. ಹಾಗಾಗಿ ನಿಜವಾದ ಪ್ರಶ್ನೆ ನಾವು ಎಷ್ಟು ಫಾಸ್ಟಾಗಿ ಯೋಚಿಸ್ತೇವೆ ಅನ್ನೋದಲ್ಲ, ಬದಲಾಗಿ ನಾವು ಯಾವುದರ ಬಗ್ಗೆ ಯೋಚಿಸ್ತಿದ್ದೀವಿ ಅನ್ನೋದು. ಇಂಟೆಲಿಜೆನ್ಸ್ ಅಂದ್ರೆ ಕೇವಲ ಸ್ಪೀಡ್ ಅಲ್ಲ, ಅದು ಸರಿಯಾದ ದಿಕ್ಕು, ಕ್ರಿಯೇಟಿವಿಟಿ ಮತ್ತು ವಿಸ್ಡಮ್ ಕೂಡ ಹೌದು. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಐಕ್ಯೂ ನಮ್ಮ ಸಾಮರ್ಥ್ಯಕ್ಕೆ ಹಾಕಿರುವ ಒಂದು ಗಟ್ಟಿಯಾದ ಗೋಡೆಯಾ, ಅಥವಾ ಅದು ನಮ್ಮ ಮನಸ್ಸಿನ ದೊಡ್ಡ ಟೂಲ್ ಕಿಟ್ನಲ್ಲಿರುವ ಅನೇಕ ಟೂಲ್ಗಳಲ್ಲಿ ಕೇವಲ ಒಂದೇ ಒಂದು ಟೂಲಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ವಿಶ್ಲೇಷಣೆ ಇಷ್ಟವಾಗಿದ್ರೆ ಹಿಟ್ ದಟ್ ಲೈಕ್ ಬಟನ್, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಾಮೆಂಟ್ಗಳಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.